ಯಾವ ಕಲಾ ಪ್ರೇಮವನ್ನು ಮಾನವರಲ್ಲಿ ಸೊನೆ ಪ್ರಜ್ಞೆ ಹೆಂಗಪ್ಪ ಅಂತ ಕೇಳಿರ್ತಮ್ಮ. ಹೆಂಗ್ರಿಪ್ಪ ಅದು? ಯಾವನನ್ನ ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಮುಗುಳಿಹಾಳ ಗ್ರಾಮದ ಶ್ರೀ ದುರ್ಗಾದೇವಿ ಜಾತ್ರೆ ನಿಮಿತ್ತವಾಗಿ ಇವತ್ತಿನ ದಿವಸ ಎರಡು ಮೇಳ ಕುಡಿಸಿರ್ತಾಗ್ಯದ. ಅಚ್ಚ ಕಡೆ ಅವರು ಕೂಡ ಮೇಳಗಳನ್ನ ಪರಿಚಯ ಮಾಡಿಕೊಟ್ಟವರ. ಹೌದು ಹೌದು. ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಹರದೇಶಿ ಮತ್ತು ನಾಗೇಶಿ ಅಮ್ಮಯ್ಯವರ ಮೇಳ ಬಹಳ ಸುಂದರದಿಂದ ಕೂಡಿಸಿದಾರ. ಹೌದು ಹೌದು. ಹೌದಲ್ಲ? ಹೌದ್ರಿಪ್ಪ. ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಬೆಳಗಾವಿ ಜಿಲ್ಲೆ ರಾಮಗುರು ತಾಲೂಕದೊಳಗ ಚಿತ್ರೂರು ಗ್ರಾಮದ ಮಾಯಕ್ಕ ದೇವಿ ಗಾಯನಿಸಿದ್ರು ಕೂಡ ಮುಖ್ಯ ಗಾಯಕರಾದಂತವ್ರು ಲಕ್ಕಪ್ಪನವ್ರು ಬಂದಾರ. ಹೌದು ಹೌದ್ರಿಪ್ಪ. ದೊಡ್ಡ ಗುರುವಿನ ಸ್ಥಾನ ಪಡ್ಕೊಂಡು ಹೌದು ಹೌದು. ಹೌದಲ್ಲ? ಚಿಕ್ಕ ವಯಸ್ಸಿನಿಂದ ಇಲ್ಲಿ ಮಠ ಹಾಡ್ಕೊಂತ ಬಂದಾರ. ಹೌದು. ಹತ್ತಾಕಲಾದ್ರು ಕೂಡ ಇವತ್ತು ನಮ್ಮ ಒಂದು ಸಣ್ಣ ಮೇಲೆ ಹಾಕಿದಾರೆ. ಯಾಕಪ್ಪ ಅಂತ ಕೇಳಿದ್ರೆ ನಮ್ದು ಒಂದು ಪೂರ್ವ ಜನ್ಮದ ಪುಣ್ಯ ಐತಿ. ಹೌದು ಹೌದು. ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಅದು? ಅದ್ರಾಗ ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಮುಗುಳ್ಯಾಳ ಗ್ರಾಮದೊಳಗ ಕಲಾವಿದರು ಹೆಂಗದಾರಪ್ಪ ಅಂತ ಕೇಳಿ ನಮ್ಮ ಆಲ್ ಇಂಡಿಯಾ ಕರ್ನಾಟಕ ತುಂಬಾ ಹೆಸರು ಗಳಿಸಿದಂತವ್ರು ಅದಾರ. ಹೌದು ಹೌದ್ರಿಪ್ಪ. ನಮ್ಮ ಏರಿಯಾನಾಗ ಹೇಳ್ಕೊಳ್ಳಂತ ಊರು. ಹೌದಲ್ಲ? ಹೌದು ಹೌದು. ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಈ ಸಟ್ಟ ಮೆಟ್ಟಿಗೆ ನೋಡಿ ಮುಗುಳ್ಯಾಳದವ್ರು ಬರ್ತಾರ ಅಂದ್ರೆ ಎಲ್ಲಾರಿಗೂ ತಂಡಿ ಉಡಿ ಬಂದಿರ್ತಾವ. ಹೌದು ಹೌದು. ಇಬ್ರು ಬಂದು ಸಿಕ್ಕೊಂಡ್ರು. ಹೌದಲ್ಲ? ಹೌದು ಹೌದು. ಹಾಡೋತ್ನಾಗ ಹೆಂಗ್ರಿಪ್ಪ? ಎಬಡತ್ತ ಬಡ ಆಗಬಾರ್ದ. ಎಲ್ಲಿ ನಾ ಈಚೆ ಕಡೆಯಿಂದ ಕೇಳಿದ್ರು ಕೊಡುವಂತ ಶಕ್ತಿ ನಿನ್ನಲ್ಲಿ ಇರಬೇಕು. ಹೌದು. ನಾನು ಕೇಳಿದ ಕೂಡಲೇ ಪುರಾಣದಾಗ ಹೆಂಗ ಮಗಳ ಹಾಡಿದ ಹಂಗ ನಂಗೆ ಕೊಡೋ ಶಕ್ತಿ ಇರ್ಬೇಕಲ್ರಿಪ್ಪ. ಹೌದಿಲ್ಲ? ಹೌದು ಹೌದು. ಹಂಗ ಹಾಡಬೇಕು ನಾವು ಇಬ್ರು ಇವತ್ತಿದೆ ಆಡ್ಬೇಕಲ್ಲಪ್ಪ. ಹೌದಿಲ್ಲ? ಹೌದು ಹೌದು. ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಗುರುಗಳಾದಂತವ್ರು, ಜ್ಞಾನಿಗಳಾದಂತವ್ರು, ಪಂಡಿತರಾದಂತವ್ರು ಈಗ ಬಹಳ ಚಂದ ಪದ ಹಾಡಿದ್ರ ಅವ್ರ. ಹೆಂಗ ಹಾಡ್ರಿಪ್ಪ? ಹೌದಲ್ಲ? ಹೌದು ಹೌದು. ಯಾಕಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಇವತ್ತು ನೋಡಿಲಿ ಯಾರಿಗೂ ಗುರುತಿರಂತದ ಹಾಡಿದ ಅಂದ್ರ ಗುರುತಿದ್ದಂತದ ಹಾಡಿದ ಅಂದ್ರ ನೋಡಿಲಿ ನಾವು ಗುರುತಿದ್ದಂತದ ಹಾಡ್ರ ಕೇಳಿದವ್ರು ಆತು ಹಾಡೋರು ಆತು ತಲಿ ನಡಗಿಸ್ತಾರ. ಹೌದು ಹೌದು. ಮತ್ ನಾವ್ ಇನ್ನೊಂದು ತಂದು ಇದೀಗ ಚೆನ್ನಾಗ್ ಹಲಿಸ್ತು ಅಂದ್ರ ಹಂಗ ಬರ್ತಾರ. ಎಲ್ಲಿ ಹಾಡಿದೀವಿ ಅಂತ ಅವ್ರಿಗೆ ಶೋಚ ಕಡಕ್ ಹತ್ತತಿ. ಅದಕ್ಕೆ ಹೇಳಿರವ್ರ ಏನಂತಾರು? ಪ್ರಪ್ರಥಮದೊಳಗ ಲಕ್ಷ್ಮೀ ದೇವಿನ ಇಟ್ಕೊಂಡು ಪೂಜೆ ಮಾಡಿದಾರ ಅವರು. ಅಂದ್ರ ಪ್ರಪ್ರಥಮದೊಳಗ ಲಕ್ಷ್ಮೀ ದೇವಿನ ವಿಷ್ಣು ಬಂತು ಮಾಲಿ ಹಾಕಾಸ್ ಏನ್ ಇಟ್ಟು ಪೂಜೆ ಮಾಡಿದಾರು ಅಂತಕ್ಕಂಥ ಗಣಪತಿ ಹುಟ್ಟಕ್ಕಿಂತ ಮೊದಲು ಹಂಗ ಆ ಲಕ್ಷ್ಮೀ ದೇವಿನ ವಿಷ್ಣು ದೇವಿಗಳ ಪರಿಹಾರ ಆಯ್ತು. ಹೌದು ಹೌದು. ಏನಲ್ಲಿ ಪರಮಾತ್ಮನ ಆತೋ ಏನ ಮಾನವ್ರದಾತೋ ಏನ್ ನೀ ಹಾಡಾಕ ಬಂದಿಲ್ಲ ನಿಂದಾತೋ ಬೇಕಲ್ಲ ಮತ್ತ ಆಗಿರ್ಬೇಕು. ಹೌದು ಹೌದು. ಬೇಕಲ್ಲ ಅಲ್ಲಿ ಯಾರ ಹೆಣ್ಮಕ್ಳದಾರ ಆಗಿರ್ಬೇಕ ಇಲ್ಲ ಅವ್ರದಾರ ಆಗಿರ್ಬೇಕಲ್ಲ. ಹೌದಲ್ಲ? ಹೌದು ಹೌದು. ಅದಕ್ಕೆ ನೋಡ್ತಾರ ಹಾಡ್ಯಾರ ಇವ್ರ. ಹೆಂಗ ಹಾಡ್ರು? ಸೂರ್ಯನ ಚಂದ್ರನ ಕತ್ತಲು ಬೆಳಕಿಲು ಭೂಮಿಲಿ ಆಕಾಶದಲ್ಲಿ ಎಲ್ಲಾ ಶೂನ್ಯ ಆಗಿತ್ತು. ಅಂತದ್ರೊಳಗ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಹುಟ್ಟಿದರು. ನೀವು ನಮ್ಮಿಂದ ಹುಟ್ಟಿದ್ರಿ, ಶಿವಾನು ನಿಮ್ಮಿಂದ ನಮ್ಮಿಂದ ಹುಟ್ಟಿದಾನು. ತಾಯಿ ಹೇಳಿದ ಕೇಳಲಿಲ್ಲ ಅಂತ ಹಂಗ ಬರ್ತೈತಿ. ಹೌದು ಹೌದು. ನಿನಗೆ ಸೂರ್ಯನ ಚಂದ್ರನ ಕತ್ತಲು ಬೆಳಕಿಲು ಭೂಮಿಲಿ ಆಕಾಶದಲ್ಲಿ ಏನು ಇಲ್ಲ, ಎಲ್ಲಾ ಸರ್ವೆಲ್ಲ ಶೂನ್ಯ ಆಗಿತ್ತು. ಅಂತದ್ರೊಳಗೆ ನಮ್ಮ ಸುತ್ತ ಕೆಲ ಅಂದ್ರೆ ಹೇಳಕ್ ಬಂದೈತೆ ಅಂತ ಹೇಳಿಲ್ಲ ಅಂದ್ರೆ ಈಚೆ ಕಡೆ ನನಗೆ ಕೇಳ ನೋಡೋಣ್ರಿ ಸಮ. ಡುಪ್ಲಿಕೇಟ್ ಅವರನ್ನ ಆಗಿದ್ದಾನೆ ಮಾಡ್ತಂದ್ರ ಗಂಡ ಹಾಡಕ್ ಹೋದ್ರು ಬಿಟ್ಟಿಲ್ಲ, ಹೆಣ್ಣು ಹಾಡಕ್ ಹೋದ್ರು ಬಿಡಂಗಿಲ್ಲ. ಹಂಗೇನು ಮಾತಾಡ್ಬೇಡಿ. ದೊಡ್ಡ ಎಲ್ಲೆಲ್ಲ ದೊಡ್ಡಾರ ಅಂತ ಇಲ್ಲಿಗೆ ಬಂದೈತೆ. ಇರ್ಲಿ. ಹೌದು ಹೌದು. ನಾವಿದ್ದ ನೋಡ್ಲಿ ಇವತ್ತು ನೋಡ್ಲಿ ಸರ್ಜೋಡಿಯಾಗಿ ಬಂದಾರ ನಮ್ಮ ದೇವನ್ನ ತಿಳ್ಕೊಂಡ್ಬಿಡಾರ ನಾವ. ಹೌದು ಹೌದು. ಹಂಗ ಎಲ್ಲಾರ ನೋಡ್ಲಿ ದೊಡ್ಡಾರ ಅಂತ ಹೇಳ್ಕಾರ ಮರ್ಯಾದೆ ಕೊಟ್ಟು ಕೊಡಾಕ್ ಹೋದ್ರ ನಮ್ಮ ತಲೆ ಮೇಲೆ ಹಾಕಿ ನಮ್ಮನ್ನ ತಳ್ಕೊಂಡು ಹೋಗು ಮಂದಿ ಐತಿಗ. ಎಲ್ಲಿ ಅದಲ್ಲ? ಅದಕ್ಕೆ ನಾನು ಒಂದೇ ಮಾತ, ಸೂರ್ಯನ ಚಂದ್ರನ ಕತ್ತಲು ಬೆಳಕಿನ ಭೂಮಿಲಿ ಆಕಾಶದ ಎಲ್ಲ ಸರ್ವೆಲ್ಲ ಶೂನ್ಯ ಆಗಿತ್ತು. ಅಂತದ್ರೊಳಗೆ ನಿಮ್ಮ ಯಾವ ಹಾಕಿದ್ರು ಆಕಿ ಹೆಸರು ಹೇಳಾಕ ಬಂತು. ಹೇಳಾಕ ಬರಲಿಲ್ಲ ಅಂದ್ರೆ ನಾನು ಕೇಳು ಕಲ್ಕೊಂಡು ಹೋಗ ಎಲ್ಲಿ ಹೇಳ್ತಾರ ಅವರು. ಅದಲ್ಲ? ಹೌದು. ಅದಕ್ಕೆ ನೋಡಿ ಸೃಷ್ಟಿ ಪೂರ್ವ ಕಾಲದಲ್ಲಿ ನೋಡಿ ಸೂರ್ಯನಗಿಲಿ ಚಂದ್ರಗಿಲಿ ಕತ್ತರಗಿಲಿ ಬೆಳಕಿನಗಿಲಿ ಏನೇನು ರೇಗಿಲ್ಲ ಎಲ್ಲಾ ಶೂನ್ಯ ಆಗಿದ್ದ. ಅಂತ ಸೂರ್ಯದೊಳಗೆ ನಮ್ಮ ಅಪ್ಪ ಬ್ರಹ್ಮದೇವರದಾನ. ಹೌದಲ್ಲ? ಬ್ರಹ್ಮದೇವರದಾನ. ಅವನಿಂದ ಏನಾಗ್ಯದ? ಹೌದಲ್ಲ? ಅವಾಗ ನೋಡಿ ಸೃಷ್ಟಿ ಮಾಡ್ಬೇಕಂತ ಬಯಸಿದಾಗ ಹಂಗ ಸೃಷ್ಟಿ ಮಾಡ್ಬೇಕಂತೇಳಿ ಮಾಡ್ಬೇಕಂತೇಳಿ ತನ್ನ ಮನುಷ್ಯನೊಳಗೆ ತಾನಾಗಿ ಬಯಸಿದಾಗ ಅವಾಗ ಏನಾದ್ರಪ್ಪ ಅದಕ್ಕೆ ಪ್ರಾಣಿ ಪಕ್ಷಿಗಳನ್ನು ಸೃಷ್ಟಿ ಮಾಡಿದ. ಹಂಗ ಪ್ರಾಣಿ ಪಕ್ಷಿಗಳನ್ನು ಸೃಷ್ಟಿ ಮಾಡಿಕೊಂಡ. ಸೂರ್ಯ ಚಂದ್ರಾದಿಗಳನ್ನು ಸೃಷ್ಟಿ ಮಾಡಿದ. ಹೌದು ಹೌದು. ಈ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ. ಹೌದು ಹೌದು. ಹೌದಲ್ಲ? ಅವಾಗ ನೋಡಿಲಿ ಅವನು ಕೂದಲಿನಿಂದ ಹಾವುಗಳನ್ನು ತಯಾರು ಮಾಡಿದ. ಹೌದು ಹೌದ್ರಿಪ್ಪ. ಹಂಗ ಹೆಂಗ ಬ್ರಹ್ಮನಿಂದ ಎಲ್ಲಾ ಹುಟ್ಟಿದಂತ ಮಾತೈತಿ. ಈ ಭೂಮಿ ತಲೆ ಮೇಲೆ ಏನೇನು
ಹೆಣ್ಣಿಂದ ಹುಟ್ಟಿದಾವ. ಹೌದು ಹೌದ್ರಿಪ್ಪ. ಗಂಡನ ಹಾಡ್ತಾರ, ಅವ್ರದ ಬೇರೆ ನಂದ ಬೇರೆ ನೋಡ. ಎದ್ರಾಗ ಹಿಡ್ಕೋದಿರೊಳಗೆ ಇವ್ರ ಬಡ್ಯಾಗನ ಬಂದು ಗುಡಸಾಲ್ ಮಾಡಿ ಹುಟ್ಟಾಕ ಇನ್ನೊಂದು ಹೇಳಿದ್ರಿ ಏನಪ್ಪಾ ಅದಕ್ಕೆ ಹರದೇಶಿ ಮತ್ತು ನಾಗೇಶಿ ಅದಕ್ಕಂದಾರ. ಯಾಕಂದಾರಿಪ್ಪ? ಹೆಣ್ಣಿನಿಂದ ಹೆಣ್ಣು ಮಗಳು ಹುಟ್ಟಿಸ್ಕೊಂಡು ಅಕ್ಕಿಯಿಂದ ಯಾರ ಪೂಜೆ ಆಯ್ತು, ಅಕ್ಕಿಯಿಂದ ಯಾರ ವಿಘ್ನ ಆಯ್ತು ಅದನ್ನ ಹಾಡ್ಬೇಕ. ಹೌದು ಹೌದು. ಗಂಡಿನಿಂದ ಗಂಡ ಹಾಡ್ಬೇಕಾದ್ರೆ ಗಂಡಿನಿಂದ ಯಾವಾಗ ಗಂಡ ಮಗ ಹುಟ್ಟಿದ ಅವ್ ಯಾರ ವಿಘ್ನ ಪರಿಹಾರ ಮಾಡಿದ ನಾವು ಹಾಡ್ಬೇಕು. ಹೌದು ಹೌದ್ರಿಪ್ಪ. ಹೌದಲ್ಲ? ಮತ್ತೆ ನೋಡಿ ನಾವು ಪ್ರಪ್ರಥಮಕ ಯಾರನ್ನ ಇಟ್ಕೊಂಡಿಲ್ಲ ಅವರಿಂದ ನೋಡಿ ಸೃಷ್ಟಿ ಯಾರ್ದಾತು ಹೆಂಗ ಆತು ಅದು ಬೆಳಕಿಗೆ ಹೆಂಗ್ ಬಂತು ನಾ ಹೇಳ್ಬೇಕ. ಹೌದು ಹೌದು. ನಿಮ್ಮ ಅವು ಯಾವಾಗ ಮೊದಲು ಬಂದದಲ್ಲ ಅಕ್ಕಿಯಿಂದ ಯಾವ ಹೆಣ್ಣು ಮಗಳು ಹುಟ್ಟಲು ಆಕೆಯಲ್ಲಿ ಸುಣ್ಣದೊಳಗಿದ್ಲು ಏನೋ ಸೃಷ್ಟಿ ಮಾಡಿದ್ಲು ಅಲ್ಲಿ ನೀ ಹೇಳ್ಬೇಕ. ನೀ ಹೇಳಿದ್ರೆ ಏನಂತಾರ ಇವ್ರು? ಸೂರ್ಯನ ಚಂದ್ರನ ಕತ್ತಲ ಬೆಳಕಿನ ಭೂಮಿಲ ಆಕಾಶದಲ್ಲಿ ಎಲ್ಲಾ ಸುಣ್ಣಾಗಿತ್ತು ಅಂತದ್ರೊಳಗೆ ನಮ್ಮ ನಿಮ್ಮ 3 ಮಂದಿ ಹುಟ್ಟಿದ್ರು. ಮತ್ ನೀರ ಗಂಡ ಹೆಣ ಹುಟ್ಟಿಸುದಾರ ನನ್ನೇನ್ ಮಾಡಕ್ರಿ ಸರಿ ಇಲ್ಲಿ ಅಂದ್ರೆ ಇದೆಲ್ಲಿಗೆ ಬಂತ ಅಂತ ಕುಡ್ಸಾಲ ಎತ್ತ ಈಗ ಬಡ್ಯಾಗನ ಒಟ್ಟ ನೋಡ ಬೆಳತನ ಕೇಳ ಒಂದ ನುಡಿ ಹೆಣ್ಣಿನ ನುಡಿ ಏನಾರು ಕುಡಿಸೋದ್ರ ಗಂಡ ಹಣಕ ವ್ಯಕ್ತಿ ಅಲ್ಲ ತಿಳ್ಕೊಂಡ್ಬಿಡುದ್ ನೀ. ಮತ್ ನಮ್ಮದ ಆಚೆ ಬಂದ್ರ ನಾವು ಬಿಡವ್ರ ನಾವು ಯಾಕೆ ಒಂದ ಹೆಂಗ ಆಡ್ತಿ ಹಾಡ ಒಟ್ಟ ನಮ್ಮನ್ನ ನೀವು ಕೂಡ್ಸಾಲ ಮಾಡಬಾರ್ದು. ಮಾಡ್ಬಾರ್ದು ಅಂದ್ರೆ ಹೆಣ್ಣು ಪರಬರಿ ಐತಿ ಹೆಣ್ಣು ಹೆಚ್ಚಂತ ಅದಕ್ಕೆ ಇವತ್ತು ನೋಡಿ ಜನ ಇಲ್ಲಿ ಔಷಧಿಯಾಗ ಹೋಗುತ್ತಾರ ಮತ್ತೆ ಕೂಡಿಸಾಲ ಮಾಡಿ ಡಾಮರಾಟ ಮಾಡಿ ಹೋಗ್ಕೊಳ್ಳೋದು ನಾ ಬಿಡಂಗಿಲ್ಲ. ಹೌದು ಹೌದು. ನಿನಗ ನೋಡಿ ಎಲ್ಲಿ ಬರೋದು ಅಲ್ಲಿ ಕೇಳ ನಿನ್ ಕೇಳ್ತಾನ. ಹೌದಲ್ಲ? ನಿನ್ನ ಬಹಳಷ್ಟು ಕೇಳ್ತಾನ. ಅಚ್ಚಿ ಬೆಳೆ ಮಾಡಿ ಈಚೆ ನಿತ್ತನ್ನ. ಹೌದು ಹೌದು. ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಇವತ್ತಿನ ದಿವಸ ನೋಡಿ ಸರದೋಡಿ ಕಲಾವಿದ್ರ ಬಹಳ ಶನಿಯಾರದ ಬಹಳ ಬಲ್ಲಾರದ ಬಹಳ ದೊಡ್ಡವರದ. ಹೌದಲ್ಲ? ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಹೇಳಿ ಎಲ್ಲಾರು ಮಾತಾಡ್ತಾರ ಪಾರ್ವತಿನಲ್ಲಿ ಪರಮಾತ್ಮನಲ್ಲಿ ಸಿಗಬೇಕಾದ್ರೆ ಎಷ್ಟೋ ವರ್ಷದಿಂದ ತಪಸ್ಸರಿ ಮಾಡಿ ಜಗತ್ತ ಮಾತಾಡ್ತದ. ಹೌದು ಹೌದು. ಹೆಂಗ ಪಾರ್ವತಿ ಪರಮಾತ್ಮನ ಒಲಿಸೋದಕ್ಕಾಗಿ ತಪಸ್ಸರಿ ಮಾಡಿದಳು ಅಂತಕ್ಕಂಥ ಮಾತು. ಹೌದಲ್ಲ? ಹೌದು ಹೌದು. ಪರಮಾತ್ಮನ ಒಲಿಸಬೇಕಂತ ಎಷ್ಟೋ ವರ್ಷದಿಂದ ತಪಸ್ಸರಿ ಮಾಡಿದಾಳ. ನಿಮ್ಮ ಅವ್ರು ತಪಸ್ಸರಿ ಕುಂತದಾಳ. ಕುಂತ ಸಮಯದೊಳಗೆ ನೋಡಿ ಅಕ್ಕಿ ಮ್ಯಾಲ ಪ್ರಾಣಿ ಪಕ್ಷಿಗಳು ಬಂದು ನಿತ್ತಿ ಮಾಡಿ ಹೋಗಿದಾವ. ಅವು ಯಾವ ಪಕ್ಷಿ ಯಾವ ಪ್ರಾಣಿ ಇದೊಂದು ಅವ್ರ ಘರ್ಷಣೆ ಬಹಳ ಮಂದಿ ಕೇಳಿದ್ರಿ ಹೆಣ್ಣಾರನ್ನ. ಹೌದಲ್ಲ? ಹೌದು ಹೌದು. ನೋಡಿದ್ರಿ ಪ್ರಾಣಿ ಪಕ್ಷಿಗಳು ನೋಡಾಕಿ ತಪಸ್ಸರಿ ಕುಂತ ಸಮಯದೊಳಗೆ ಪ್ರಾಣಿ ಪಕ್ಷಿ ಅಕ್ಕಿ ಮ್ಯಾಲ ನಿತ್ತಿ ಮಾಡಿ ಹೋಗಿದಾವ. ಅವು ಯಾವ ಪ್ರಾಣಿ ಮತ್ತೆ ಪಕ್ಷಿ ಅದ ಇದೊಂದು ಅವ್ರಿಗೆ ಹೆಣ್ಣು ಹಣವ್ರ ಘರ್ಷಣೆ ಐತಿ ನಮ್ಮದು. ಹೌದು ಹೌದು. ಬಂತು ಹೇಳಲು ಬರಲಿಲ್ಲ ನನಗೆ ಬರುವಂತ ದೈವದಾಗಿ ಹೇಳಿ ಕೈ ಎತ್ತಿ ಹೇಳಿ ಬಿಡುದು. ಅದಕ್ಕೆ ನಾ ಪುರಾಣ ತಂದ ಇದು ಯಾವ ಪ್ರಾಣಿ ಮಲಗಿತ್ತು ಯಾವ ಪಕ್ಷಿ ಮಲಗಿತ್ತು ನಾ ಹೇಳ್ತಾನ ನೋಡೋಣ ಹೇಳ್ತಾರೆ ಎಂತದೇನ್ ದೊಡ್ಡದಲ್ಲ ಅವ್ರಿಗೆ. ಅದಕ್ಕೆ ಸರದೋಡಿ ಕಲಾದ್ರೆ ಹೆಂಗ್ಯಾಂಗ ಬರ್ತಾನೆ ಹೆಂಗ್ಯಾಂಗ ಹಾಡ್ತಾರ ಮುಂದಿನ ಸಂದಿಗೆ ನೋಡೋಣ. ನೋಡೋಣ್ರಿ. ಹೌದಲ್ಲ? ಹೌದು ಗುರುಗಳಾಗಿರೋದು ಶನಿಯಾರದಾರ ಅವ್ರ. ನೋಡೋಣ. ಅದಕ್ಕೆ ಇವತ್ತಿನ ದಿವಸ ಬಹಳಷ್ಟು ಮಾತಾಡಿ ಬ್ಯಾಸರ ಆಗೋದು ಬೇಡ. ಒಂದು ಸತ್ಯವಾದ ಸುಳ್ಳು ಹಾಡಿ ಸಾಕಲ್ಲ ಅಂತ ಚಾನ್ಸ್ಕೊಂಡು ಮುಂದಿನ ಸಂದಿಗೆ ಹೆಂಗ್ಯಾಂಗ ಬರ್ತಾರ ಮತ್ತೆ ನೋಡೋಣ. ನೋಡೋಣ್ರಿ.